ಟಿಂಕರ್ ಚಾಂಪ್ಸ್ ಅವರ ಚೇಂಜ್ ಮೇಕಿಂಗ್ ಸರಣಿಗೆ ಸ್ವಾಗತ. ಅವರು ತಮ್ಮ ಸಹರ್ವ ವಿದ್ಯಾರ್ಥಿಗಳಿಗೆ ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ಶಿಕ್ಷಣ ನೀಡುವ ಮಿಷನ್ನಲ್ಲಿ ಇದ್ದಾರೆ. ಈ ಮಿಷನ್ನ ಭಾಗವಾಗಿ ಟಿಂಕರ್ ಚಾಂಪ್ಸ್ ಟಿಂಕರಿಂಗ್ ಸಮಸ್ಯೆ ಪರಿಹಾರ, ನವೀನತೆ, ಉದ್ಯಮಶೀಲತೆ, ಚೇಂಜ್ ಮೇಕಿಂಗ್ ಮತ್ತು ಇತರ ವಿಷಯಗಳ ಮೇಲೆ ಹಲವು ಮೈಕ್ರೋ ಲರ್ನಿಂಗ್ ಮಾಡ್ಯೂಲ್ಗಳನ್ನು ತರುತ್ತಿದ್ದಾರೆ. ಈ 10 ಭಾಗಗಳ ಪಾಡ್ಕಾಸ್ಟ್ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ನಿಮಗೆ ಚೇಂಜ್ ಮೇಕಿಂಗ್ನ ಮೂಲಭೂತ ಅಂಶಗಳನ್ನು ಮತ್ತು ನೀವು ಕೂಡ ಚೇಂಜ್ ಮೇಕರ್ ಆಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ. ಪ್ರತಿ ಪಾಡ್ಕಾಸ್ಟ್ ಸುಮಾರು 10 ರಿಂದ 15 ನಿಮಿಷಗಳಷ್ಟಿರುತ್ತದೆ ಮತ್ತು ನೀವು ಪ್ರಯತ್ನಿಸಲು ಒಂದು ಚೇಂಜ್ ಮೇಕಿಂಗ್ ಚಟುವಟಿಕೆಯನ್ನು ಒಳಗೊಂಡಿರುತ್ತದೆ. ಇನ್ನು ಹೆಚ್ಚಿನ ವಿಳಂಬವಿಲ್ಲದೆ ಗುಜರಾತ್ನ 11ನೇ ತರಗತಿಯ ವಿದ್ಯಾರ್ಥಿ ಮತ್ತು ಉದಯೋನ್ಮುಖ ಚೇಂಜ್ ಮೇಕರ್ ಆಗಿರುವ ಟಿಂಕರ್ ಚಾಂಪ್ಸ್ ಲೋಕ್ ಚೌಹಾನ್ ಅವರ ಎಪಿಸೋಡ್ 3 ಆರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಲೆಯಲ್ಲಿರೋ ಐಡಿಯಾಗಳನ್ನ ನಿಜವಾಗ್ಲೂ ಸಮಾಜದಲ್ಲಿ ಒಂದು ಬದಲಾವಣೆ ತರುವಂತಹ ಪ್ರಾಜೆಕ್ಟ್ ಆಗಿ ಹೇಗೆ ಬದಲಾಯಿಸೋದು? ಬನ್ನಿ, ಒಂದು ಅದ್ಭುತ ಕಲ್ಪನೆಯನ್ನ ವಾಸ್ತವಕ್ಕೆ ತರುವ ಆ ರೋಚಕ ಪಯಣವನ್ನು ಒಟ್ಟಿಗೆ ಶುರು ಮಾಡೋಣ. ನೋಡಿ, ದೊಡ್ಡ ದೊಡ್ಡ ಬದಲಾವಣೆಗಳೆಲ್ಲ ಶುರುವಾಗೋದು ಯಾವಾಗ ಗೊತ್ತಾ? ಯಾರೋ ಒಬ್ಬ ವ್ಯಕ್ತಿ ಒಂದು ಸಮಸ್ಯೆಯನ್ನು ನೋಡಿ, ಸರಿ ನಾನಿದಕ್ಕೇನಾದ್ರೂ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಆ ಒಂದೇ ಒಂದು ಹೆಜ್ಜೆ, ಅದೇ ಎಲ್ಲದಕ್ಕೂ ಅಡಿಪಾಯ. ಅದೇ ನಿಜವಾದ ಸ್ಫೂರ್ತಿ. ನಾವು ಈ ಚೇಂಜ್ ಮೇಕರ್ ಪಯಣದಲ್ಲಿ 6 ಮುಖ್ಯ ಹಂತಗಳನ್ನು ನೋಡ್ಲಿದ್ದೇವೆ. ಬನ್ನಿ ಒಂದೊಂದಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಒಂದು ವಿಷಯವನ್ನ ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದೇನಂದ್ರೆ, ಬದಲಾವಣೆ ತರುವ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಇದಕ್ಕೆ ನಾವು ದೊಡ್ಡ ಸಂಸ್ಥೆಯಲ್ಲೇ ಇರಬೇಕು ಅಂತೇನಿಲ್ಲ. ಹಾಗಿದ್ರೆ ಈ ಪರಿವರ್ತನಾ ಯೋಜನೆ ಅಂದ್ರೆ ಏನು? ಇದು ಸುಮ್ಮನೆ ಏನೋ ಒಂದು ಆಕ್ಟಿವಿಟಿ ಮಾಡೋದಲ್ಲ. ಇದೊಂದು ಸಿಸ್ಟಮ್ಯಾಟಿಕ್ ಆದ ಪ್ರಾಸೆಸ್. ಅಂದ್ರೆ ಒಂದು ಸಮಸ್ಯೆಯನ್ನ ಗುರುತಿಸೋದ್ರಿಂದ ಹಿಡಿದು ಅದಕ್ಕೊಂದು ಪರಿಹಾರ ಕಂಡಿಡ್ದು ಅದರಿಂದ ಆದ ಇಂಪ್ಯಾಕ್ಟ್ ಅನ್ನ ಅಳಿಯೋವರೆಗಿನ ಒಂದು ಕಂಪ್ಲೀಟ್ ಜರ್ನಿ. ಸರಿ, ಹಾಗಾದ್ರೆ ಈ ಪಯಣದ ಅತಿ ಮುಖ್ಯವಾದ ಮೊದಲನೇ ಹೆಜ್ಜೆ ಯಾವುದು? ಅದೇ ಸರಿಯಾದ ಸಮಸ್ಯೆಯನ್ನ ಆಯ್ಕೆ ಮಾಡ್ಕೊಳ್ಳೋದು. ನಾವು ಏನ್ ಮಾಡ್ತೀವಿ ಅನ್ನೋದಕ್ಕೆ ಇದೇ ಅಲ್ವಾ ಫೌಂಡೇಶನ್? ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಯ್ಕೆ ಮಾಡಬೇಕಾದ್ರೆ ಈ 5 ಪಾಯಿಂಟ್ಸನ್ನ ನೆನ್ಪಲ್ಲಿಟ್ಕೊಳ್ಳಿ. ನಮ್ಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇದೆ ಅನ್ನೋದು ಎಷ್ಟು ಮುಖ್ಯವೋ ಅದನ್ನ ನಿಜವಾಗ್ಲೂ ಮಾಡಿ ಮುಗಿಸೋಕ್ ಆಗತ್ತಾ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಉದಾಹರಣೆಗೆ, ಒಂದು ಊರಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕಸ ಇದ್ರೆ ಅದನ್ನ ನೋಡಿ ಏನಾದ್ರೂ ಮಾಡ್ಬೇಕಲ್ಲ ಅಂತ ಅನ್ಸಬಹುದು. ಅದೇ ಸ್ಫೂರ್ತಿ. ಅಲ್ಲಿಂದಾನೆ ಪ್ಲಾಸ್ಟಿಕ್ ಬದಲು ಬೇರೆ ವಸ್ತುಗಳನ್ನ ಬಳಸೋಕೆ ಜನರಿಗೆ ಹೇಳ್ಕೊಡುವ ಒಂದು ಪ್ರಾಜೆಕ್ಟ್ ಹುಟ್ಕೊಳ್ಬಹುದು. ನೋಡಿ, ಐಡಿಯಾಗಳು ನಮ್ಮ ಸುತ್ತಮುತ್ತಲೇ ಇವೆ. ಯಾವುದೇ ದೊಡ್ಡ ಕೆಲಸವನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿದ್ರೆ ಅದು ತುಂಬಾನೇ ಸುಲಭ ಅನ್ಸತ್ತೆ ಅಲ್ವಾ? ಹಾಗೇನೆ ಈ ಬದಲಾವಣೆ ತೋರುವ ಜರ್ನಿಯನ್ನ ನಾವು 10 ಸರಳ ಹಂತಗಳಾಗಿ ನೋಡೋಣ. ಈ ಮೊದಲ 5 ಹಂತಗಳು ನಮ್ಮ ಪ್ರಾಜೆಕ್ಟ್ನ ಅಡಿಪಾಯ ಇದ್ದ ಹಾಗೆ. ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ನಮ್ಮ ಜೊತೆ ನಿಲ್ಲೋ ಒಂದು ಟೀಮ್ ಕಟ್ಟೋವರೆಗೂ. ಈ ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಮ್ಮ ಪ್ರಾಜೆಕ್ಟ್ ಯಶಸ್ವಿಯಾಗೋ ಚಾನ್ಸಸ್ ಅಷ್ಟೇ ಜಾಸ್ತಿ ಇರುತ್ತೆ. ಇನ್ನು ಮುಂದಿನ 5 ಹಂತಗಳು: ಆಕ್ಷನ್ ತಗೊಳ್ಳೋದು, ನಾವನ್ಕೊಂಡ ಹಾಗೆ ಕೆಲ್ಸ ನಡೀತಿದ್ಯಾ ಅಂತ ನೋಡೋದು, ಮತ್ತು ಕೊನೆಗೆ ನಮ್ಮ ಗೆಲುವನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋದು. ಯಾಕಂದ್ರೆ ನಮ್ಮ ಯಶಸ್ಸಿನ ಕತೆ ಬೇರೆಯವ್ರಿಗೂ ಸ್ಫೂರ್ತಿ ಕೊಡ್ಬೋದು ಅಲ್ವಾ? ಯಶಸ್ವಿಯಾಗಿ ಬದಲಾವಣೆ ತರೋರು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಲ್ಲ. ಅವರು ಕೆಲವು ಸ್ಮಾರ್ಟ್ ಟೂಲ್ಸ್ ಅನ್ನ ಬಳಸ್ತಾರೆ. ಇದರಿಂದ ಅವ್ರ ಕೆಲಸ ವ್ಯವಸ್ಥಿತವಾಗಿರುತ್ತೆ ಮತ್ತೆ ಯೋಚನೆಗಳು ಕೂಡ ಸ್ಪಷ್ಟವಾಗಿರುತ್ತೆ. ಇಲ್ಲೊಂದು ಅದ್ಭುತವಾದ ಟೆಕ್ನಿಕ್ ಇದೆ. ಅದನ್ನ ಪ್ರಾಬ್ಲಮ್ ಟ್ರೀ ಅನಾಲಿಸಿಸ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಸಮಸ್ಯೆಯನ್ನ ಒಂದು ಮರದ ಹಾಗೆ ನೋಡೋದು. ನಮ್ಗೆ ಕಣ್ಣಿಗೆ ಕಾಣೋ ಸಮಸ್ಯೆ ಮರದ ಕಾಂಡ ಇದ್ದ ಹಾಗೆ, ಆದ್ರೆ ಅದರ ನಿಜವಾದ ಕಾರಣಗಳು ಬೇರುಗಳ ತರ ಮಣ್ಣಿನೊಳಗಿರ್ತವೆ. ಆ ಬೇರುಗಳನ್ನ ಕಂಡುಹಿಡಿಯೋಕೆ ಈ ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ. ನೋಡಿ, ಪ್ಲಾಸ್ಟಿಕ್ ಕಸದ ಸಮಸ್ಯೆಯನ್ನೇ ತಗೊಳ್ಳೋಣ. ಇಲ್ಲಿ ಕಾಂಡ ಅಂದ್ರೆ ಆ ಪ್ರದೇಶದಲ್ಲಿರೋ ಪ್ಲಾಸ್ಟಿಕ್ ಕಸ. ಅದರ ಬೇರುಗಳು ಯಾವುವು? ಸರಿಯಾಗಿ ಕಸದ ಬುಟ್ಟಿಗಳಿಲ್ಲ, ಜನರಲ್ಲಿ ಅರಿವು ಕಡಿಮೆ. ಇನ್ನು ಕೊಂಬೆಗಳು ಅಂದ್ರೆ ಇದರ ಪರಿಣಾಮ ಏನು? ನೀರು ಹಾಳಾಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಹೀಗೆ ನೋಡಿದಾಗ ನಾವು ಎಲ್ಲಿ ಕೆಲಸ ಮಾಡಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಇದೇ ರೀತಿ ಇನ್ನೂ ಕೆಲವು ಉಪಯುಕ್ತವಾದ ಟೂಲ್ಸ್ ಇವೆ. ಇವೆಲ್ಲವೂ ಪ್ಲಾನಿಂಗ್, ಕೆಲಸ ಮಾಡೋದು ಮತ್ತು ನಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡೋಕೆ ಸಹಾಯ ಮಾಡ್ತವೆ. ಸರಿ, ಪ್ಲಾನಿಂಗ್, ಟೂಲ್ಸ್ ಎಲ್ಲ ಆಯ್ತು. ಆದ್ರೆ ಅಸಲಿ ವಿಷಯಕ್ಕೆ ಬರೋಣ. ನಾವು ಮಾಡೋ ಕೆಲಸದಿಂದ ನಿಜವಾದ ಶಾಶ್ವತವಾದ ಪರಿಣಾಮ ಹೇಗೆ ಬರೋದು? ಸುಮ್ಮನೆ ಕೆಲಸ ಮಾಡೋದು ಮುಖ್ಯ ಅಲ್ಲ, ಅದರಿಂದ ಏನು ಬದಲಾವಣೆ ಆಯ್ತು ಅನ್ನೋದು ಮುಖ್ಯ. ಒಂದು ಪ್ರಾಜೆಕ್ಟ್ನಿಂದ ನಿಜವಾದ ಬದಲಾವಣೆ ಆಗಬೇಕು ಅಂದ್ರೆ ಈ 5 ಸೂತ್ರಗಳನ್ನ ಪಾಲಿಸಬೇಕು. ನೆನ್ಪಿಡಿ, ಬದಲಾವಣೆ ಅನ್ನೋದು ಒಂದೇ ದಿನದ ಈವೆಂಟ್ ಅಲ್ಲ, ಅದೊಂದು ನಿರಂತರವಾದ ಪ್ರಕ್ರಿಯೆ.
ನಮ್ಮ ಪ್ರಾಜೆಕ್ಟ್ ಎಷ್ಟು ಸಕ್ಸಸ್ ಆಯ್ತು ಅಂತ ಅಳೆಯೋಕೆ 2 ವಿಧಾನಗಳಿವೆ. ಒಂದು ಕ್ವಾಂಟಿಟೇಟಿವ್, ಅಂದ್ರೆ ಸಂಖ್ಯೆಗಳಲ್ಲಿ ಹೇಳೋದು ಎಷ್ಟು ಅಂತ. ಇನ್ನೊಂದು ಕ್ವಾಲಿಟೇಟಿವ್, ಅಂದ್ರೆ ಜನರ ಅನುಭವ, ಕಥೆಗಳ ಮೂಲಕ ಹೇಳೋದು ಹೇಗೆ ಮತ್ತು ಏಕೆ ಅಂತ. 2 ಕೂಡ ತುಂಬಾನೇ ಇಂಪಾರ್ಟೆಂಟ್. ಉದಾಹರಣೆಗೆ 200 ಕೆಜಿ ಕಸವನ್ನ ಸಂಗ್ರಹಿಸಲಾಯಿತು ಅಂತ ಹೇಳಿದಾಗ ಅದು ಕ್ವಾಂಟಿಟೇಟಿವ್ ಡೇಟಾ. ಈ ತರಹದ ನಿಖರವಾದ ಸಂಖ್ಯೆಗಳು ನಮ್ಮ ಪ್ರಗತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಮತ್ತು ನಮ್ಗೆ ಇನ್ನಷ್ಟು ಕೆಲಸ ಮಾಡೋಕೆ ಮೋಟಿವೇಶನ್ ಕೊಡುತ್ತೆ. ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಒಂದು ವಿಷಯವನ್ನ ನಾವೆಲ್ಲರೂ ನೆನಪಲ್ಲಿಡಬೇಕು. ಬದಲಾವಣೆ ತರೋದು ಅನ್ನೋದು ಒಂದು ಸೈಕಲ್ ಇದ್ದ ಹಾಗೆ. ನಿರಂತರವಾಗಿ ಕಲಿಯೋದು, ಸುಧಾರಿಸೋದು ನಡೀತಾನೇ ಇರಬೇಕು. ಈ ಪಯಣದಲ್ಲಿ ಯಾವಾಗ್ಲೂ ಕಲಿಯೋ ಮನಸ್ಥಿತಿ ಇರಬೇಕು. ಬೇರೆಯವ್ರ ಜೊತೆ ಸೇರಿ ಕೆಲಸ ಮಾಡಬೇಕು. ಸೋಲು ಬಂದ್ರೆ ಅದರಿಂದ ಪಾಠ ಕಲಿಬೇಕು. ಪ್ರತಿಯೊಂದು ಸಣ್ಣ ಗೆಲುವನ್ನು ಸಂಭ್ರಮಿಸಬೇಕು. ಇದೆಲ್ಲ ನಮ್ಮನ್ನ ಮುಂದೆ ಹೋಗೋಕೆ ಪ್ರೇರೇಪಿಸುತ್ತೆ. ಹಾಗಾದ್ರೆ ಇವತ್ತು ಕಲ್ತಿದ್ದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಇಲ್ಲೊಂದು ಸಿಂಪಲ್ ಆಕ್ಟಿವಿಟಿ. ನಿಮ್ ಸ್ಕೂಲ್ ಅಥವಾ ಏರಿಯಾದಲ್ಲಿರೋ ಯಾವ್ದಾದ್ರೂ ಒಂದು ಸಮಸ್ಯೆಯನ್ನ ತಗೊಳ್ಳಿ. ಅದಕ್ಕೊಂದು ಪ್ರಾಬ್ಲಮ್ ಟ್ರೀ ಮಾಡಿ ನೋಡಿ. ಆಗ ನಿಮ್ಗೆ ಆ ಸಮಸ್ಯೆಯ ಆಳ ಅರ್ಥ ಆಗತ್ತೆ. ಒಟ್ಟಿನಲ್ಲಿ ಯಶಸ್ವಿಯಾಗಿ ಬದಲಾವಣೆ ತರಬೇಕಂದ್ರೆ ಈ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಸರಿಯಾದ ಪ್ರಾಜೆಕ್ಟ್, ಸ್ಪಷ್ಟವಾದ ಪ್ಲಾನ್ ಮತ್ತು ಯಾವತ್ತೂ ಕಮ್ಮಿಯಾಗದ ಉತ್ಸಾಹ, ಇವೇ ಯಶಸ್ಸಿನ ಕೀಲಿಕೈಗರು. ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರಿಗಾಗಿ. ಹಾಗಾದ್ರೆ ಇವತ್ತು ನಾವು ಯಾವ ಬದಲಾವಣೆಯನ್ನ ತರಲು ಮುಂದಾಗಬೇಕು? ಆ ಮೊದಲ ಹೆಜ್ಜೆಯನ್ನ ಇಡೋಕೆ ಇನ್ನೇಕೆ ತಡ ಮಾಡಬೇಕು? ಯೋಚಿಸಿ.